ತಗ್ಗಿನಲ್ಲಿ ಒಂದು ಕಣಿವೆಯಲ್ಲಿ ನಡೆದು ಬರುವಂತೆ ಹೇಳಿದ. ನಡೆದು ಬರುವಂತೆ ಹೇಳಿದಾಗ ಆ ತಗ್ಗಿನಲ್ಲಿ ಇದ್ದದ್ದು ಪೂರಾ ಒಣಗಿದ ಎಲುಬುಗಳು. ನೋಡಿ, ಪೂರಾ ಒಣಗಿದ ಎಲುಬುಗಳು. ಆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಕರ್ತನು ಹೇಳಿದ. ಅವನು ಬಳಸಿಕೊಂಡು ಬಂದ. ಆಗ ಬಳಸಿಕೊಂಡು ಬಂದಾಗ ಕರ್ತನು ಹೇಳುವಂತ ಮಾತನ್ನು ಗಮನಿಸಿರಿ. ಅಲ್ಲಿ ಒಂದು ಮಾತನ್ನು ಆತ ಹೇಳುತ್ತಾನೆ ಎಜ್ಕೇಲನಿಗೆ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಿದನು. ಪ್ರಿಯ ಸಹೋದರ ಸಹೋದರಿಯರೇ, ಲೋಕ ರೂಢಿ ಪ್ರಕಾರ, ನಮ್ಮ ಆಲೋಚನೆಯ ಪ್ರಕಾರ ಎಲುಬುಗಳಿಗೆ ಜೀವ ಬರಲು ಸಾಧ್ಯವಿಲ್ಲ. ಇಲ್ಲಿ ಒಣಗಿದ ಎಲುಬುಗಳು ಉಂಟು. ಯಾರ್ಯಾರ ಎಲುಬುಗಳಿಗೆ ಮಿಕ್ಸ್ ಆಗಿ ಹೋಗಿದೆ ನಮಗೆ ಗೊತ್ತಿಲ್ಲ. ಅಂತೂ ಬೆರಕೆಯಾದ ಎಲುಬುಗಳು ಇಲ್ಲಿ ತುಂಬಿದೆ ಈ ತಗ್ಗಿನಲ್ಲಿ. ಈ ಒಂದು ದೊಡ್ಡ ಸರೋವರದಲ್ಲಿ, ಆ ಸರೋವರದಲ್ಲಿ ತುಂಬಿದ ಎಲುಬುಗಳ ವಿಷಯದಲ್ಲಿ ಕರ್ತನು ಹೇಳುತ್ತಾರೆ ಅಂದ್ರೆ, ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂದು ಕೇಳಿದನು. ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡು, ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗನ್ನುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು. ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತನ್ನು ಕೇಳಿಸಿಕೊಳ್ಳುವಾಗ ಒಣಗಿದ ಎಲುಬುಗಳಿಗೆ ದೇವರ ವಾಕ್ಯವನ್ನ ದೇವರು ಹೇಳಲು ಹಿಜ್ಕೀಯನಿಗೆ ಆದೇಶ ಕೊಡುತ್ತಾನೆ. ಹಿಜ್ಕೀಯನು ದೇವರಿಗೆ ಮರು ಉತ್ತರ ಕೊಡದೆ, ಮರು ಪ್ರಶ್ನೆ ಮಾಡದೆ, ಆ ವಾಕ್ಯಕ್ಕೆ, ಆ ಆಜ್ಞೆಗೆ ವಿಧೇಯನಾಗಿ ಆತನು ಆ ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ ಎಂದು ಹೇಳುತ್ತಾನೆ. ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ಇವತ್ತು ದೈವ ಸಂದೇಶವನ್ನು ಕೊಡುತ್ತಿರುವಂತ ನನಗೆ ದೇವರು ಒಂದು ಸಮಾಧಿಗಳಿಗೆ ಹೋಗಿ, ಆ ಸಮಾಧಿಯ ಕಾಂಪೌಂಡ್ ನಲ್ಲಿ ಅಥವಾ ಹೋಗಿ, ನೀನು ಸಮಾಧಿಗಳಲ್ಲಿ ಮಲಗಿರುವವರಿಗೆ ದೇವರ ವಾಕ್ಯವನ್ನು ಸಾರು ಎಂದು ಹೇಳಿದರೆ ನಾನೇನು ಮಾಡಬೇಕು? ನಾನು ನಿಜವಾದ ಸೇವಕನಾಗಿದ್ದರೆ, ನಾನು ವಿಧೇಯನಾಗಿ ಹೋಗಿ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿ, ಸಮಾಧಿಗಳಲ್ಲಿರುವವರೇ, ಸಮಾಧಿಗಳ ಒಳಗೆ ದೀರ್ಘ ನಿದ್ರೆ ಮಾಡುವವರೇ, ದೇವರ ವಾಕ್ಯವನ್ನು ಕೇಳಿರಿ ಎಂದು ನಾನು ಹೇಳುವುದಾದರೆ, ಒಂದು ವೇಳೆ ಒಬ್ಬ ವ್ಯಕ್ತಿಯು ಹಾದು ಹೋಗುವವರು ನನ್ನನ್ನು ವೀಕ್ಷಿಸಿದರೆ ಅವನೇನು ಹೇಳುವನು? ನಾನು ನಂಬುತ್ತೇನೆ, ನಾನು ನೆನೆಸುತ್ತೇನೆ, ಈ ಸೇವಕನಿಗೆ ಇವನು ಬಹಳವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಆ ಶಾಸ್ತ್ರವು ಇವನನ್ನು ಹುಚ್ಚನನ್ನಾಗಿ ಮಾಡಿರಬೇಕು, ಇವನಿಗೆಲ್ಲ ಹುಚ್ಚು ಹಿಡಿದಿರಬೇಕು. ಅದಕ್ಕೋಸ್ಕರ ಆತನು ಸಮಾಧಿಗಳಿಗೆ ಹೋಗಿ ಆ ಸಮಾಧಿಗಳಲ್ಲಿ ಮಲಗಿರುವ ಆ ಹೆಣಗಳಿಗೆ ಉಪದೇಶ ಮಾಡ್ತಾ ಇದ್ದಾನಲ್ಲ, ಇವನಿಗೇನು ಸ್ವಲ್ಪ ಲೂಸ್ ಆಗಿರಬೇಕು, ಇವನಿಗೇನು ತಲೆ ಸರಿ ಇಲ್ಲದೆ ಇರಬೇಕು ಎಂಬುದಾಗಿ ಅಂದುಕೊಳ್ಳುತ್ತಾರಲ್ಲವೇ? ಖಂಡಿತವಾಗಿ ಅಂದುಕೊಳ್ಳುತ್ತಾರೆ. ಆದರೆ ನಿಜವಾದ ಸೇವಕನಾದ ನಾನು, ಅವರು ನನ್ನನ್ನು ಹುಚ್ಚ ಅನ್ನಲಿ, ದುಷ್ಟ ಎನ್ನಲಿ, ಮೂರ್ಖ ಎನ್ನಲಿ, ಇವನಿಗೆ ಬುದ್ಧಿ ಇಲ್ಲ ಎಂದು ಹೇಳಿದರೂ ಸರಿಯೇ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವುದು ನಿಜ ಸೇವಕನ ಲಕ್ಷಣ, ನಿಜ ಸೇವಕನ ವಿಧೇಯತೆಯನ್ನ ಅಲ್ಲಿ ತೋರಿಸುತ್ತದೆ. ಹಾಗಿರುವಾಗ ಆ ಎಲುಬುಗಳನ್ನ ಆತನು ಹೇಳ್ತಾನೆ, ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಇಷ್ಟು ಕಾರ್ಯ ಮಾಡಿದ ಮೇಲೆ ತಿರುಗಿ ಆತ ಹೇಳುತ್ತಾನೆ, ನೀವು ಬದುಕುವಿರಿ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ, ಮಾಂಸವನ್ನು ಹರಡಿ, ಚರ್ಮವನ್ನು ಹೊದಿಸಿ, ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನನ್ನ ಎಲುಬು, ನಿಮ್ಮ ಎಲುಬುಗಳು ಇನ್ನೊಂದು ಸಮಾಧಿಯಲ್ಲಿ ಇನ್ನೊಂದು ಸಮಾಧಿಗೆ ಸೇರಿದ್ದಿರಬಹುದು, ಅಥವಾ ಸಮಾಧಿಯಲ್ಲಿ ಭೂಕಂಪವಾಗಿ ಇನ್ನೊಬ್ಬರ ಎಲುಬುಗಳಿಗೆ ಹೋಗಿರಬಹುದು, ಅಥವಾ ನನ್ನ ಶರೀರವು ಕೊಳೆಯುವ ಅವಸ್ಥೆ ಮಾತ್ರ ಅಲ್ಲ, ಅದು ಮಣ್ಣಾಗಿರಬಹುದು. ಎಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರಿಗೆ ಸಾಧ್ಯ ನನ್ನನ್ನು ತಿರುಗಿ ಎಬ್ಬಿಸಲು, ನಿಮ್ಮನ್ನು ತಿರುಗಿ ಎಬ್ಬಿಸಲು ದೇವರಿಗೆ ಸಾಧ್ಯ. ಅದು ಸಾಧ್ಯ ಎನ್ನುವುದನ್ನ ಪ್ರವಾದಿಯಲ್ಲಿ ತೋರಿಸ್ತಾ ಇದ್ದಾನೆ, ಪ್ರವಾದಿಯಲ್ಲಿ ಹೇಳ್ತಾ ಇದ್ದಾನೆ, ಪ್ರವಾದಿಯು ಮಾಡುತ್ತಾ ಇದ್ದಾನೆ ಆ ಕಾರ್ಯವನ್ನ.
ಎಲುಬುಗಳು ಸೇರಿದವು, ಎಲುಬುಗಳು ಜೋಡಣೆಯಾದವು ಎಂಬುದಾಗಿ ನಾವು ನೋಡುತ್ತೇವೆ. ನಾನು ನೋಡಲಾಗಿ, ವಚನ 8ರಲ್ಲಿ, ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲ್ಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ನೋಡಿ, ಶ್ವಾಸ ಮಾತ್ರ ಇರಲಿಲ್ಲ ಎನ್ನುತ್ತದೆ ದೇವರ ವಾಕ್ಯ. ಹಾಗಾದ್ರೆ ದೇವರು ಇಲ್ಲಿ ತಿರುಗಿ ಹೇಳುತ್ತಾನೆ, ಹಾಗಾದ್ರೆ ನೀನು ಶ್ವಾಸಕ್ಕೆ ನುಡಿ. ದೇವರು ಆದಾಮನನ್ನು ಸೃಷ್ಟಿಸಿದಾಗ, ಮಣ್ಣಿನಿಂದ ತೆಗೆಯಲ್ಪಟ್ಟ ಆದಾಮನನ್ನ ನೋಡಿದಾಗ ಆದಾಮನಿಗೆ ಜೀವಶ್ವಾಸ ಇರಲಿಲ್ಲ. ಆದರೆ ದೇವರು ಮಾಡಿದ್ದೇನು? ದೇವರು ನೆಲದ ಮಣ್ಣಿನಿಂದ ವಿಶ್ವದ ಮೊದಲನೇ ಆದಾಮನನ್ನ ಸೃಷ್ಟಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ. ಆಗ ಮನುಷ್ಯ ಬದುಕುವ ಪ್ರಾಣಿಯಾದ. ಈಗ ಇಲ್ಲಿ ಈ ದೊಡ್ಡ ಸೈನ್ಯವು, ಇಸ್ರಾಯೇಲರ ಪೂರ್ಣ ವಂಶವು ಇಲ್ಲಿ ಬದುಕಬೇಕಾದರೆ ಶ್ವಾಸವು ಬೇಕಾಯಿತು. ಆಗ ಕರ್ತನು ಅನ್ನುತ್ತಾನೆ, ಆಲೋಚನೆ ಮಾಡಿ, ಶ್ವಾಸ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಟ್ಟನು. ನಾನು ಅಪ್ಪಣೆಯಂತೆ ನುಡಿದೆನು, ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಈಗೋ ಆ ವಂಶೀಯರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ, ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡಿದೆನು. ಪ್ರಿಯ ಸಹೋದರ ಸಹೋದರಿ, ದೇವಜನರ ಗೋರಿಗಳು ತೆರೆಯಲ್ಪಡುತ್ತವೆ. ದೇವಜನರ ಗೋರಿಗಳಿಂದ ದೇವರು ಜನರನ್ನು ಕರೆಯುತ್ತಾರೆ. ಅದುವೇ ರ್ಯಾಪ್ಚರ್, ಅದುವೇ ನಾವು ಎತ್ತಲ್ಪಡುವಿಕೆ. ನಾನು ನೆನೆಸ್ತೇನೆ, ಅಪೊಸ್ತಲನಾದ ಪೌಲನು ಸತ್ತವರು ಮೊದಲು ಎದ್ದು ಬರುವರು ಎಂದು ಹೇಳಿದ ಆ ಮಾತಿಗೆ ಇಷ್ಟು ಪ್ರವಾದನ ವಾಕ್ಯಗಳು ಸಾಕು ಅಂತ ನಾನು ನೆನೆಸ್ತೇನೆ. ಒಂದು, ಯೇಸು ಕ್ರಿಸ್ತನು ಸ್ವತಃ ಎಬ್ಬಿಸಿದ ಲಾಜರ. ಇಲ್ಲಿ ಪ್ರವಾದಿಯು ಇಸ್ರಾಯೇಲಿನ ಪೂರ್ಣ ವಂಶವನ್ನ ಪುನರುತ್ಥಾನ ಹೊಂದುವಂತೆ ಮಾಡಿ, ಇಂಥ ಪುನರುತ್ಥಾನವು ಮುಂದೆ ಇದೆ ಎನ್ನುವುದನ್ನ ನಿರೂಪಿಸುವುದಕ್ಕೂ